ನಮಸ್ಕಾರ ವೀಕ್ಷಕರೇ, ಭದ್ರೇಶಾರ್ ಅಸ್ಟ್ರಾಲಜಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭದ್ರೇಶಾರ್, ಜ್ಯೋತಿಷ್ಯ ಮಾರ್ಗದರ್ಶಕರು ಮತ್ತು ತಾಂತ್ರಿಕ ಸಾಧಕರು. ಇವತ್ತಿನ ವಿಚಾರ ಬಂದು ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ನಷ್ಟ, ಸಾಲಬಾಧೆ ಅಥವಾ ಆರ್ಥಿಕ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದೆ, ಸಾಲಬಾಧೆ, ಆರ್ಥಿಕ ನಷ್ಟ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ಈ ಎಲ್ಲ ಥರದ ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕಾರಣಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೆಯದಾಗಿ ಹಣಕಾಸಿನ ವಿಚಾರವನ್ನು 3 ಭಾಗವಾಗಿ ವಿಂಗಡಣೆ ಮಾಡಿದಾಗ, ಮೊದಲನೆಯದು ಆರ್ಥಿಕ ದಿಗ್ಬಂಧನ, ಅಂದರೆ ಸಂಪೂರ್ಣವಾಗಿ ವ್ಯವಹಾರ ನಿಲ್ತಕ್ಕಂಥದ್ದು. ಈ ಸಮಸ್ಯೆಗೆ ಕಾರಣಗಳೇನು? ಮೊದಲನೇದಾಗಿ ವಾಗ್ದೋಷ. ನಿಮ್ಮ ಮನೆ ದೇವರಿಗೋ ಅಥವಾ ಯಾವುದಾದ್ರೂ ದೇವತೆಗಳಿಗೋ ಹರಕೆಗಳನ್ನ ಮಾಡಿಕೊಂಡು ಹರಕೆಗಳನ್ನು ತೀರಿಸದೆ ಬಹಳ ದಿನದವರೆಗೆ ಉಳಿಸಿಕೊಳ್ಳೋದ್ರಿಂದ ಆರ್ಥಿಕ ದಿಗ್ಬಂಧನೆ ಆಗ್ತದೆ. ಹರಕೆಗಳನ್ನ ಈಡೇರಿಸ್ತಾ ಇರೋದ್ರಿಂದ ನಿಮಗೆ ಮನೆಯಿಂದ ಕೆಲಸಕ್ಕೆ ಅಥವಾ ಹೋಗದೇ ಇರತಕ್ಕಂಥ ಸಂದರ್ಭ ಸೃಷ್ಟಿಯಾಗ್ತದೆ. ಎರಡನೇದು ರಾಹು ದೋಷ. ಜಾತಕದಲ್ಲಿ ಉಂಟಾಗ್ತಕ್ಕಂಥ ರಾಹು ಕೇತುವಿನ ಸಂಚಾರದಿಂದ ಸರ್ಪದೋಷ, ನಿಮ್ಮ ಜಾತಕದಲ್ಲಿ ಗೋಚಾರದಲ್ಲಿ ಸರ್ಪದೋಷ ಇದ್ದರೆ ಈ ಥರ ಸಮಸ್ಯೆ ಆಗ್ತದೆ. ದೃಷ್ಟಿದೋಷ. ಅವನಿಗೇನು ಬಿಡು ಮರಯ, ಚೆನ್ನಾಗಿ ದುಡಿತಾ ಇದ್ದಾನೆ ಅನ್ನೋ ಜನರು ಹೊಟ್ಟೆಯ ಕಿಚ್ಚು, ಜನರಿಗೆ ಆಗ್ತಕ್ಕಂಥ ಅಸೂಯೆಯಿಂದ ಆರ್ಥಿಕ ದಿಗ್ಬಂಧನ ಆಗ್ತದೆ. ಮಾಟ ಮಂತ್ರ. ನಿಮ್ಮ ಮೇಲೆ ಯಾವುದಾದರೂ ಪ್ರಯೋಗಗಳು ಅಥವಾ ಈ ದೇವರ ದಿಂಡ್ರಿಗೆ ಕೈ ಮುಗಿತಕ್ಕಂಥದ್ದು ಆಗಿದ್ದರೆ ಆರ್ಥಿಕ ದಿಗ್ಬಂಧನ ಆಗ್ತದೆ. ಅದರ ತೀವ್ರತೆ ಜಾಸ್ತಿ ಇದ್ದರೆ ಅಥವಾ ಚೌಡಿ ಪ್ರಯೋಗದಂಥ ಪ್ರಯೋಗಗಳಾಗಿದ್ದರೆ ಸಮಸ್ಯೆ ಆಗತ್ತೆ. ಜಾತಕದಲ್ಲಿ ಶನಿ, ರಾಹು, ಕೇತು ಮತ್ತು ಗುರುಬಲ ಇಲ್ಲದೆ ಇದ್ದಾಗ ಈ ಥರ ಸಮಸ್ಯೆ ಆಗ್ತದೆ. ಇನ್ನು ಸ್ತ್ರೀ ದೋಷ ಇದ್ದರೂ ಆರ್ಥಿಕ ಅಭಿವೃದ್ಧಿ ಆಗಲ್ಲ, ಈ ಥರ ಸಮಸ್ಯೆ ಆಗ್ತದೆ. ಇವು ಆರ್ಥಿಕ ಬಿಕ್ಕಟ್ಟಿಗೆ ಅಥವಾ ಆರ್ಥಿಕ ದಿಗ್ಬಂಧನಕ್ಕೆ ಕಾರಣ. ಎರಡನೆಯದಾಗಿ ದುಡ್ಡು ಬರ್ತಾ ಇದೆ ಗುರುಗಳೇ, ದುಡ್ಡು ನಿಲ್ತಾ ಇಲ್ಲ. ಎಷ್ಟು ದುಡಿತಾ ಇದ್ದೀನಿ ಅಷ್ಟೇ ಖರ್ಚಾಗ್ತಾ ಇದೆ. ಇದಕ್ಕೇನು ಕಾರಣ? ಇದಕ್ಕೆ ಎರಡೇ ಕಾರಣ. ಒಂದು ದೃಷ್ಟಿದೋಷ, ಮಾಟ ಮಂತ್ರ ಅಥವಾ ರಾಹು ದೋಷ. ಜಾತಕದಲ್ಲಿ ರಾಹು ಕ್ರೂರನಾಗಿದ್ದರೆ ಎಷ್ಟು ದುಡಿದ್ರೂ ದುಡ್ಡು ನಿಲ್ಲಲ್ಲ, ಈಗ ಬಂತು ಆಗೋಯ್ತು ಅನ್ನಂಗಾಗುತ್ತೆ. ಆಮೇಲೆ ದೃಷ್ಟಿದೋಷ, ಮಾಟ ಮಂತ್ರ. ಇದಕ್ಕೂ ದೃಷ್ಟಿದೋಷ, ಮಾಟ ಮಂತ್ರ ಆಗಿದ್ದರೆ ಎಷ್ಟು ದುಡಿದ್ರೂ ಮನೆಯಲ್ಲಿ ದುಡ್ಡು ನಿಲ್ಲಲ್ಲ. ವಿಶೇಷವಾಗಂತೂ ಚೌಡಿ ಪ್ರಯೋಗ ಆಗಿದ್ದರೆ ದುಡ್ಡು ನಿಲ್ಲೋದಿಲ್ಲ ಮನೆಯಲ್ಲಿ. ಇನ್ನು ಗುರುಗಳೇ, ದುಡಿತಾ ಇದ್ದೀನಿ, ಎಷ್ಟು ದುಡಿದ್ರು ಬರೀ ಸಾಲ ಕಟ್ಟಲಿಕ್ಕೆ, EMI ಕೊಡಲಿಕ್ಕೆ ಅಥವಾ ಆಸ್ಪತ್ರೆಗಳಿಗೆ ಖರ್ಚಾಗ್ತಾ ಇದೆ. ಕಮಿಟೆಡ್ ಪ್ರಾಬ್ಲಮ್ಸ್ ಮಾತ್ರ ದುಡಿಮೆ ಮಾಡೋದು ಕಷ್ಟ ಆಗ್ತಾ ಇದೆ. ನಾನು ಬರೀ ಕಮಿಟ್ಮೆಂಟ್ಗಳಿಗಾಗಿ ಜೀತ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ ಗುರುಗಳೇ. ಇದಕ್ಕೇನು ಕಾರಣ? ಮೊದಲನೆಯದಾಗಿ ಸ್ತ್ರೀ ದೋಷ. ಮುಂಚೆ ಹಿರಿಯರೆಲ್ಲ ಹೇಳ್ತಾ ಇದ್ರು, ಮನೆಯಲ್ಲಿ ಹೆಣ್ಮಕ್ಳನ್ನ ಕಣ್ಣೀರು ಹಾಕ್ಸ್ಬೇಡ್ರಪ್ಪ ಅಂತ. ಅದು ಸ್ತ್ರೀ ದೋಷ ಅಂತಕ್ಕಂಥದ್ದು ಯಾವ್ದಾರು ಹೆಣ್ಮಕ್ಳ ದುಡ್ಡು ನಿಸ್ಕೊಂಡು ಆ ಗಂಟನ್ನು ನಾವು ತಿಂದಿದ್ರೆ, ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಅಥವಾ ಅವರು ಅಯ್ಯೋ ಅಂದಿದ್ರೆ ಸ್ತ್ರೀ ದೋಷ ಉಂಟಾಗುತ್ತೆ. ಈ ಸ್ತ್ರೀ ದೋಷ ನಿಮಗೆ ತಟ್ಟಿದ್ರೆ ಬರೀ ನೀವು ಏನಾಗುತ್ತೆ ಅಂತಂದರೆ ನಿಮ್ಮ ಕಮಿಟ್ಮೆಂಟ್ಗಳಲ್ಲೇ ಸಿಕ್ಕಾಕೊಂತೀರ. ಹಾಗಾಗಿ ಹೆಣ್ಮಕ್ಳು ಕಣ್ಣೀರು ಹಾಕ್ಸ್ಬೇಡ್ರಪ್ಪ ಅಂತ ನಮ್ಮ ಗುರು ಹಿರಿಯರು ಹೇಳ್ತಾ ಇದ್ದು. ಸ್ತ್ರೀ ದೋಷ ಇದ್ದರೆ ಈ ಥರ ಆಗುತ್ತೆ. ಗುರುದೋಷ, ಗುರುಶಾಪ ಅದು ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಗುರು ಹಿರಿಯರು ಯಾವುದೋ ಪಿತ್ರಾರ್ಜಿತವಾಗಿ ನಡ್ಕೊಂಬಂದಿರತಕ್ಕಂಥ ಕೆಲವೊಂದು
ಆಚರಣೆಗಳನ್ನ ನಿಲ್ಲಿಸೋದು. ಇದರಿಂದ ನಿಮಗೆ ಕಮಿಟೆಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತದೆ. ಅಂದರೆ ಸಾಲ ಕಟ್ಟೋದ್ರಲ್ಲೇ ನಿಮ್ಮ ದುಡಿಮೆ ಸಾಕಾಗದೆ ಇರೋ ಥರ ಆಗುತ್ತೆ. ಗುರು ಹಿರಿಯರ ಶಾಪ ಅಥವಾ ಗುರುದೋಷದಿಂದ ಈ ಪ್ರಭಾವ ಉಂಟಾಗುತ್ತೆ. ಇನ್ನು ಮೂರನೇದು ದೃಷ್ಟಿದೋಷ, ಮಾಟ ಮಂತ್ರ. ಈ ಸಮಸ್ಯೆಗಳಾಗಿದ್ದರೂ ಸಹಿತ ಬರೀ ಸಾಲನ ತೀರಿಸೋದ್ರಲ್ಲಿ ಅಥವಾ ಸಾಲನ ಮರುಪಾವತಿ ಮಾಡೋದ್ರಲ್ಲೇ ಆ ತಿಂಗಳು ಮುಗಿದ್ಬಿಡುತ್ತೆ. ಇನ್ನು ಕೊನೆಯದಾಗಿ ರಾಹು ದೋಷ, ಸರ್ಪದೋಷ ವಿಚಾರ, ವಿಶೇಷವಾಗಿ ಇದರಲ್ಲಿ ಬರ್ತಕ್ಕಂಥ ಸರ್ಪದೋಷ. ಸರ್ಪದೋಷ ಇದ್ದಾಗ ಏನಾಗುತ್ತೆ ಅಂತಂದರೆ, ಮನುಷ್ಯ ಒಂದು ಕಡೆ ನಿಂತು ಸ್ಥಿರವಾದ ಮನಸ್ಸಿನಿಂದ ದುಡಿಮೆ ಮಾಡೋಕ್ಕಾಗಲ್ಲ. ಅಲ್ಲೆರಡು ದಿನ ಇಲ್ಲೆರಡು ದಿನ ಕೆಲಸ ಮಾಡಿದೆ, ಅದನ್ನು ಅಷ್ಟೊತ್ತಿಗೆ ಬೇರೆ ಯಾವುದೋ ಪ್ರಾಬ್ಲಮ್ ಬಂತು, ಕೊಟ್ಟೆ, ಬರಿಗೈಯಾದೆ. ಈ ಥರ ಸಮಸ್ಯೆಗಳಿದ್ದರೆ, ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಕಮಿಟ್ಮೆಂಟ್ ಪ್ರಾಬ್ಲಮ್ಸ್ಗಳು ಬರ್ತದೆ. ಏನು ಮಾಡಬೇಕು ಗುರುಗಳೇ? ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರು, ಗ್ರಾಮ ದೇವರನ್ನ ಆರಾಧನೆ ಮಾಡಿ. ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡಿ, ಗೌರವಿಸಿ. ಸರಿನಾ? ನಿಶ್ಚಲ ಮನಸ್ಸಿನಿಂದ ದುಡಿಮೆನ ಮುಂದುವರಿಸಿ. ಅಥವಾ ಸೋಮವಾರದ ದಿವಸ ನಾಗರಿಕಲ್ಲು, ಅರಳಿ ಮರ ಮತ್ತು ಬೇವಿನ ಮರ ಎರಡೂ ಜೊತೆಯಲ್ಲಿರ್ತಕ್ಕಂಥ ಜಾಗದಲ್ಲಿ ನಾಗರಿಕಲ್ಲು ಎಲ್ಲಿದೆಯೋ ಅಲ್ಲಿ ನೋಡಿಕೊಂಡು ನಾಗರಿಗೆ ಹಾಲಿನ ಅಭಿಷೇಕ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ರಿಂದ ರಾಹು ದೋಷಗಳು ನಿವಾರಣೆ ಆಗ್ತವೆ. ಇಲ್ಲ ಗುರುಗಳೇ, ನಮಗೇನು ಪ್ರಾಬ್ಲಮ್ ಆಗಿದೆ ಅಂತೇಳಿ, ಸಮಸ್ಯೆ ಆಗಿದೆ ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಸಮಸ್ಯೆ ಅಂತೂ ಇದೆ, ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಅದು ಶನಿ ದೋಷನ, ರಾಹು ದೋಷನ, ಸ್ತ್ರೀ ಶಾಪನ, ಗುರು ಹಿರಿಯರ ಶಾಪನ, ಗುರುಬಲ ಇಲ್ಲದೆ ಇರೋದ್ರಿಂದ ಹಿಂಗಾಗ್ತಾ ಇದೆಯಾ, ಅಥವಾ ಮನೆ ದೇವರು ಗ್ರಾಮ ದೇವತೆಯ ಮುನಿಸಿನ ಕಾರಣದಿಂದ ಹೀಗಾಗ್ತಾ ಇದೆಯಾ, ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದು ನಮಗೆ ತಿಳಿತಾ ಇಲ್ಲ ಗುರುಗಳೇ. ಏನು ಮಾಡಿದ್ರು ಇಷ್ಟೇ ಅನ್ನೋ ಥರ ಆಗ್ಬಿಟ್ಟಿದೆ ಅನ್ನೋದಾದರೆ ಒಂದೊಮ್ಮೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಪ್ರಯೋಗಗಳು ನಡೆದಿದ್ದರೆ ಅದನ್ನ ಫೋನಿನ ಮುಖಾಂತರ ಅಥವಾ ನೇರ ಭೇಟಿ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ನಿಖರವಾದ ಯಾರು, ಯಾವಾಗ, ಎಲ್ಲಿಂದ, ಯಾವ ಕಾರಣಕ್ಕೆ ತೊಂದರೆ ಮಾಡಿದ್ದಾರೆ ಅನ್ನೋದನ್ನು, ಅಥವಾ ಯಾವ ಥರ ತೊಂದರೆ ಆಗಿದೆ ಅನ್ನೋದನ್ನ ನಾನು ನಿಮಗೆ ನಿಖರವಾಗಿ ತಿಳಿಸ್ಕೊಡ್ತೀನಿ. ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ, ಅಪಾಯಿಂಟ್ಮೆಂಟ್ ತಗೊಳೋದ್ರ ಮುಖಾಂತರ, ಅಥವಾ ನೇರ ಭೇಟಿ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ನಿಖರವಾದ ಪರಿಹಾರ ಮಾರ್ಗದರ್ಶನ ನಾನು ಮಾಡ್ತೀನಿ. ಹಾಗೆ ಈ ವಿಚಾರ ಇಲ್ಲ ಗುರುಗಳೇ ನಾವು ಬರಲಿಕ್ಕಾಗಲ್ಲ, ಇಲ್ಲ ನಮ್ಮ ಸಣ್ಣ ಪುಟ್ಟ ಪ್ರಶ್ನೆಗಳು ಅಂದರೆ ವಿಡಿಯೋ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಸಾಧ್ಯ ಆದಷ್ಟು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಹೆಚ್ಚು ಜನರಿಗೆ ಆಗ್ತಕ್ಕಂಥ ಸಮಸ್ಯೆಯ ನಿಖರ ಮೂಲ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೇನೇ ಸಮಸ್ಯೆಗಳು